ಜಗತ್ತೆಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿದೆ. ಆದರೆ ಈ ಹೊಸ ವರ್ಷ ಕೇವಲ ಕ್ಯಾಲೆಂಡರ್ನ ಅಂಕಿ ಬದಲಾವಣೆಯೇ ಅಥವಾ ನಮ್ಮ ಬದುಕಿನಲ್ಲಿ ಏನಾದರೂ ಬದಲಾವಣೆ ತರುತ್ತದೆ? ಪ್ರಸಿದ್ಧ ಕವಿ ಫೈಜ್ ಅಹಮದ್ ಅವರು ಒಂದು ಕಡೆ ಹೇಳ್ತಾರೆ, ಹೊಸ ವರ್ಷವೇ ನಿನ್ನಲ್ಲಿ ಅಂಥದ್ದೇನು ಹೊಸತನವಿದೆ, ಹಗಲು ಅದೇ ಇದೆ, ನಕ್ಷತ್ರ ತುಂಬಿದ ರಾತ್ರಿಯೂ ಅದೇ ಇದೆ. ಹೌದು, ಕಾಲ ಯಾರಿಗೂ ಕಾಯಲ್ಲ, ಪ್ರಕೃತಿ ಬದಲಾಗಲ್ಲ. ಆದರೆ ಮನುಷ್ಯ ಮಾತ್ರ ಹೊಸ ಭರವಸೆಯೊಂದಿಗೆ ಹೊಸ ವರ್ಷವನ್ನ ಬರಮಾಡಿಕೊಳ್ತಾನೆ. ಅದರಲ್ಲಿಯೂ ಕೂಡ ಈ 2026ರ ವರ್ಷ ಸಂಖ್ಯಾಶಾಸ್ತ್ರದ ಪ್ರಕಾರ ಬಹಳ ವಿಶೇಷ. ಹಾಗಿದ್ರೆ ಏನಿದು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ? 2026 ನಮಗೆ ಯಾಕೆ ಶುಭ ತರಲಿದೆ? ಇಲ್ಲಿದೆ ಒಂದು ಸಣ್ಣ ರಿಪೋರ್ಟ್. ಡಿಸೆಂಬರ್ 31ರ ಮಧ್ಯರಾತ್ರಿ 12 ಗಂಟೆ ಆದ ಕೂಡಲೇ ಜಗತ್ತು ಸಂಭ್ರಮದಲ್ಲಿ ಮುಳುಗುತ್ತದೆ. ವಾಸ್ತವವಾಗಿ ಆ ಸಮಯದಲ್ಲಿ ಬದಲಾಗುವುದು ಕೇವಲ ದಿನಾಂಕ ಮತ್ತು ವರ್ಷ ಮಾತ್ರ. ಹವಾಮಾನವಾಗಲಿ ಅಥವಾ ನಮ್ಮ ಮುಂದಿರುವ ಸವಾಲುಗಳಾಗಲಿ ರಾತ್ರೋರಾತ್ರಿ ಬದಲಾಗುವುದಿಲ್ಲ. ಆದರೂ ಕೂಡ ಮನುಷ್ಯ ಹೊಸ ವರ್ಷದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಳ್ತಾನೆ. ಕಳೆದ ವರ್ಷ ಈಡೇರದ ಕನಸು ಈ ವರ್ಷ ಈಡೇರಲಿ ಅಂತ ಬಯಸುತ್ತಾನೆ. ಈ ನಿಟ್ಟಿನಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಪ್ರಕಾರ 2026ನೇ ವರ್ಷವನ್ನ ಜಗತ್ತಿನ ಪಾಲಿಗೆ ಅತ್ಯಂತ ಶುಭ ವರ್ಷ ಅಂತ ಪರಿಗಣಿಸಲಾಗುತ್ತೆ. ಹಾಗಿದ್ರೆ 2025 ಯಾಕೆ ನಕಾರಾತ್ಮಕವಾಗಿತ್ತು? ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸ್ವಭಾವವನ್ನು ಹೊಂದಿರುತ್ತೆ. 2025ನೇ ವರ್ಷದ ಅಂಕಿಗಳನ್ನ ಕೂಡಿಸಿದ್ರೆ 2 + 0 + 2 + 5 ಒಟ್ಟು ಮೊತ್ತ ಬರುವುದು 9. ನ್ಯೂಮರಾಲಜಿಯಲ್ಲಿ 9ನೇ ಸಂಖ್ಯೆಯನ್ನ ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿ ನೋಡಲಾಗುತ್ತೆ. ಇದು ಹಳೆಯದನ್ನ ಮುಕ್ತಾಯಗೊಳಿಸುವ ಅಥವಾ ಕೈ ಬಿಡುವ ಸಂಖ್ಯೆ ಅಂತ ಹೇಳಲಾಗುತ್ತೆ. ಅದರಿಂದ 2025ನ್ನ ಸಂಖ್ಯಾಶಾಸ್ತ್ರದಲ್ಲಿ ಅಲ್ವಿದಾ ಅಥವಾ ವಿದಾಯದ ವರ್ಷ ಅಂತ ಕರೆಯಲಾಗಿತ್ತು. 2026ನೇ ವರ್ಷ ಹೊಸ ಆರಂಭದ ಸಂಕೇತ. 2026ರ ಅಂಕಿಗಳನ್ನ ಕೂಡಿಸಿದ್ರೆ 2 + 0 + 2 + 6 ಈ ಮೊತ್ತ 10 ಬರುತ್ತದೆ. ಮತ್ತೆ ಆ ಒಂದನ್ನ ಮತ್ತು ಶೂನ್ಯವನ್ನ ಕೂಡಿಸಿದ್ರೆ ಸಿಗುವ ಸಂಖ್ಯೆ 1. ಸಂಖ್ಯಾಶಾಸ್ತ್ರದಲ್ಲಿ 1 ಎಂದರೆ ಹೊಸ ವರ್ಷದ ಆರಂಭ, ಶಕ್ತಿ ಮತ್ತು ವಿಜಯದ ಸಂಕೇತ. 2026ರಲ್ಲಿ ಜನರು ತಮ್ಮನ್ನ ತಾವು ಹೆಚ್ಚು ಸಶಕ್ತರಾಗಿ ಭಾವಿಸಲಿದ್ದಾರೆ. ಸವಾಲುಗಳನ್ನ ಎದುರಿಸಲು ಹೊಸ ಚೈತನ್ಯ ಸಿಗಲಿದೆ. ಹಿನ್ನಡೆಯಿಂದ ಮುಂದೆ ಬಂದು ಹೊಸ ಹೆಜ್ಜೆ ಇಡಲು ಈ ವರ್ಷ ಪೂರಕವಾಗಿದೆ ಎಂಬುದು ಸಂಖ್ಯಾಶಾಸ್ತ್ರಜ್ಞರ ಅಭಿಪ್ರಾಯ. ಹಾಗಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ 2025 ಹೇಗಿತ್ತು, 26 ಹೇಗಿರಲಿದೆ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.